ಲಕ್ಷ್ಮಣ ರಾಜ ಬಂದ ಹತ್ತೂರ ಬಲಿರವ ಬಂದ ಲಕ್ಷ್ಮಣ ರಾಜ ಬಂದ ಹತ್ತೂರ ಬಲಿರವ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಬಂದ ನಾರಾಯಣ ಲಕ್ಷ್ಮಣಗ್ರಜ ಬಂದ ಅಕ್ರೂರ ಗೊಲಿದವ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನಮೋ ಧರ್ಮರಾಯರು ಪಾಂಡವರೆಲ್ಲರೂ ಕೈ ಮುಗಿದು ಕೇಳ್ತಂತೆ ದೇವ ಹೋದ ಕಾರ್ಯವೇನಾಯಿತು ನನ್ನ ತಮ್ಮ ರಾಜ್ಯವನ್ನು ಕೊಡಲು ಒಪ್ಪಿದ ಏನೆಂಬುದಾಗಿ ಕೋಳಿಗಳಿಗೆ ಶಕ್ತಿ ಇದ್ದರೆ ಯುದ್ಧ ಮಾಡಲಿ ಇಲ್ಲವಾದ್ರೆ ವನವಾಸಕ್ಕೆ ಹೋಗ್ಲಿ ಅಂತ ಹೇಳ್ದ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹೋರಾಡ್ತಿರೋ ಅಥವಾ ಏಡಿಗಳಂತೆ ನೀವು ವನವಾಸಕ್ಕೆ ಹೋಗ್ತಿರೋ ಧರ್ಮರಾಜ ಹೇಳಿದರು ಕೃಷ್ಣ ಯುದ್ಧವೆಂದರೆ ಸಾಮಾನ್ಯವೇನಪ್ಪ ಕುದುರೆಗಳು ಬೇಕು ಕಾಲಾಗಳು ಬೇಕು ಧ್ವಜಗಳು ಬೇಕು ಪತಾಕೆಗಳು ಬೇಕು ಹಲವಾರು ಮಹಾರಾಜಗಳ ಬೆಂಬಲ ಇರಬೇಕು ಯಾವುದೂ ನಮ್ಮೊಳಗಿಲ್ಲ ನಾವು ಯುದ್ಧ ಮಾಡಿ ರಣರಂಗದಲ್ಲಿ ಗೆದ್ದು ಈಚೆಗೆ ಬರಬಲ್ಲವೇ ತಂದೆ ನಮಗೆ ವನವಾಸವೇ ಗತಿ ಕೃಷ್ಣ ವನವಾಸವೇ ಗತಿ ಓಹೋ ಈ ಧರ್ಮರಾಯನಂತವ್ರು ಇದು ಬಿಟ್ರೆ ಕೌರವರಂತವರು ಊರೂರಲ್ಲೂ ಬೆಳ್ಕೊಬಿಡ್ತಾರೆ ಊರೂರೆಲ್ಲಕ್ಕೆ ಕೇರಿಗೂ ಒಬ್ಬೊಬ್ಬರಾಗ್ಬಿಡ್ತಾರೆ ಭೀಮಸೇನ ಕೃಷ್ಣ ನಿಮ್ಮ ಅಣ್ಣನಾಡಿನ ಮಾತಿನಂತೆ ನೀನು ವನವಾಸಕ್ಕೆ ಹೋಯ್ತೀಯೋ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ರಾಜ್ಯವನ್ನು ಗೆಲ್ಲಲು ಯುದ್ಧ ಮಾಡ್ತೀಯೋ ಕೃಷ್ಣ ಈ ಕುಂತಿ ಪುತ್ರನ ತನ್ನಿನೊಳಗೊಂದು ತೊಟ್ಟು ರಕ್ತವಿರುವ ತನಕ ಕೌರವರೊಡನೆ ಸೆಣಸಾಡುವೆ ವಿನಃ ನಾನು ಮಾತ್ರ ವನವಾಸ ಮಾಡಲ್ಲ ಸಿದ್ಧ ಅರ್ಜುನ ನಾನು ಅಷ್ಟೇ ವಾಸುದೇವ ಪರಶಿವನು ಕೊಟ್ಟಂತ ಪಾಶುಪತಾಸ್ತ್ರವು ಈ ನನ್ನ ಬತ್ತಳಿಕೆಯಲ್ಲಿ ಜೀವಂತವಾಗಿರುವ ತನಕ ಆ ಕೌರವರ ಪಡೆಯೊಳಗೆ ನುಗ್ಗಿ ಧ್ವಂಸ ಮಾಡುವೆ ನಾನು ನಕುಲ ಸಹರಿಯವರು ಶ್ರೀಹರಿ ಕೃಷ್ಣ ಈ ಪ್ರಪಂಚದ ನಿನಗೆ ತಿಳಿದೇ ಇರ್ತಕ್ಕಂಥದ್ದು ಏನಿದೆಯಪ್ಪ ಎಲ್ಲವನ್ನ ಬಲ್ಲವನು ನೀನು ಮನುಷ್ಯನ ಹುಟ್ಟಿದ ಮೇಲೆ ಯಾವುದಾದ್ರೂ ನಿಮಿತ್ತವಾಗಿ ಪ್ರಾಣ ಬಿಡಬೇಕಂತ ಮನುಷ್ಯನ ಹುಟ್ಟದ ಒಂದು ಸತ್ತ ಇಷ್ಟಾದೇನು ಪ್ರಯೋಜನ ಇಲ್ಲ ಪ್ರಾಣ ಬಿಡಬೇಕಾದ್ರೂ ಒಂದು ನಿಮಿತ್ತ ಒಂದು ಕಾರಣ ಇದು ಬಹಳ ಮುಖ್ಯವಾದ ವಿಚಾರ ಒಂದು ಹೆಣ್ಣಿಗಾಗಿಯೋ ಒಂದು ಗೋವಿಗಾಗಿಯೋ ಒಬ್ಬ ಬ್ರಾಹ್ಮಣನಿಗಾಗಿಯೋ ಅಥವಾ ಈ ಭರತ ಮಾತೆಗಾಗಿಯೋ ಪ್ರಾಣವನ್ನು ತೆತ್ತದ್ದೇ ಆದರೆ ವೀರ ಸ್ವರ್ಗ ಅಂತ ಶಾಸ್ತ್ರ ಇರುತ್ತೆ ಸ್ವಾಮಿ ನಾನು ಈ ಭರತ ಮಾತೆಗೋಸ್ಕರ ಈ ಭೂತಾಯಿಗೋಸ್ಕರ ಸೆಣಸಾಡುವುದಕ್ಕೆ ಸಿದ್ಧವೇ ವಿನಃ ನಾವು ವನವಾಸ ಮಾಡೋಣ ಕೃಷ್ಣ ನಿನ್ನ ಪಾದದ ಆಣೆ ಧರ್ಮರಾಯ ಎಲ್ಲರೂ ಯುದ್ಧವೇ ಸಿದ್ಧ ಅಂತಾರೆ ನೀನೊಬ್ಬ ಮಾತ್ರ ಬೇಡ ಅಂತ ಇದೆಯಲ್ಲೋ ಕೃಷ್ಣ ರಥ ನಡೆಸುವ ಸಾರಥಿ ಮೊದಲುಗೊಂಡು ನನ್ನೊಳಗೆ ಯಾರೂ ಇಲ್ಲ ರಣರಂಗದಲ್ಲಿ ಗೆಲ್ಲಬಲ್ಲನೆ ತದ್ದೇ ನನಗೆ ಏಕೆ ಈ ರೀತಿಯಾಗಿ ಯುದ್ಧವನ್ನ ಪ್ರೇರೇಪಣೆ ಮಾಡ್ತಾ ಇದ್ದೀಯ ರಥ ನಡೆಸುವುದಕ್ಕೆ ಸಾರಥಿಯಾಗಿ ನಾನೇ ರಣಕ್ಕೆ ಬರ್ತೀನಿ ನನ್ನ ಬಳಿ ಇರ್ತಕ್ಕಂಥ 7 ಅಕ್ಷೋಹಿಣಿ ಸೈನ್ಯವನ್ನ ನಾನೇ ಬೆಂಬಲವನ್ನು ಕೊಡ್ತೀನಿ ಯುದ್ಧಕ್ಕೆ ಸಿದ್ಧರಾಗಿ ಎಂಬುದಾಗಿ ಯಾವ ಪಾಂಡವರನ್ನ ಉರಿದುಂಬಿಸಿ ಯುದ್ಧಕ್ಕೆ ಸಿದ್ಧಗೊಳಿಸಿದ್ದಾನೆ ಧ್ವಜ ಪತಾಕೆ ಹಾರಿಸಿದ್ದಾರೆ ರಣಗಂಬ ನಿಲ್ಲಿಸಿದ್ದಾರೆ ರಣಬೇರಿ ಡಮ 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 ಈ ಕಡೆಯಿಂದ ಪಾಂಡವರ 7 ಅಕ್ಷೋಹಿಣಿ ಆ ಕಡೆಯಿಂದ ಕೌರವರ 11 ಅಕ್ಷೋಹಿಣಿ ಭಯಂಕರವಾದ ಭೀಕರವಾದ ರಣರಂಗ ಈ ಕಡೆಯಿಂದ ಬಾಣವನ್ನು ಎಳೆದು ಬಿಡ್ತಾ ಇದ್ದಾರೆ ಆ ಬಂದಂತ ಬಾಣವನ್ನು ಹಲ್ಲೆ ತುಂಡಿರ್ತಾ ಇದ್ದಾರೆ ಅದೆಷ್ಟೋ ಹೆಣಗಳು ಬೆಟರಾಕಾರವಾಗಿ ಬೀಳ್ತಾ ಇವೆ ಅದೆಷ್ಟೋ ಎಣದ ರಕ್ತ ಕೋಡಿಯಾಗಿ ಹರ್ಕೊಂಡು ಹೋಗ್ತಾ ಇದೆ ರಥಗಳು ಮುರಿದು ಚಕ್ರಗಳು ಆ ರಕ್ತದ ಮುರಿದು ಕಲಕಿತಾಪದಿ ಬಿಂದದಿ ಬಾಂಗಳ ಮನೆಗಳ ತಾವು ಸುರಿಸುತ್ತಿದೆ
21 ದಿವಸಗಳ ತನಕ ಬಿಡುವಿಲ್ಲದಂತ ಯುದ್ಧ. 21ನೇ ದಿವಸಕ್ಕೆ ಏಳಲೆಸರಿಲ್ಲದಂತೆ ಕೌರವರ ವಂಶ ಆಸನ. 21ನೇ ದಿವಸದ ಕಡೆಯ ದಿನ ಬಿಡಾರದೆ ಕುಳಿತಿದ್ದಾರೆ. ಯುದ್ಧವನ್ನು ಮಾಡಿ ದಣಿವಾರಿಸಿಕೊಳ್ಳುತ್ತಾ ಕೃಷ್ಣ ಪರಮಾತ್ಮ, ಭೀಮಾರ್ಜುನಾದಿಗಳು, ಧರ್ಮನಂದನ ಎಲ್ಲರೂ ಕೂಡ ಕುಳಿತಿರಬೇಕಾದ್ರೆ ಯಾವ ಧರ್ಮರಾಯರ ಕಣ್ಣಲ್ಲಿ ಕಣ್ಣೀರು ಬಂತು, ಕೈ ಮುಗಿದು ಕೇಳ್ಕೊತಾ ಇದ್ದಾರಂತೆ. ಕೃಷ್ಣ, ಅಶಾಶ್ವತವಾದ ಭೂಮಿ ಇದು. ಯಾರಿಗಾರು ಶಾಶ್ವತನ? ಯಾರಿಗೂ ಶಾಶ್ವತ. ಮುನ್ನ ಶತಕೋಟಿ ರಾಯರಾಳಿದರು ಈ ನೆಲವ, ತಾನು ತನ್ನದೆನ್ನುತ್ತ ಶಾಸನ ಬರೆಸೋದ್ರು ಯಾರೂ ಬದುಕಲಿಲ್ಲ. ಇಂತಹ ಅಶಾಶ್ವತವಾದ ಭೂಮಿ ಆಸೆಗೆ, ರಾಜ್ಯದಾಸೆಗೆ ಒಡ ಹುಟ್ಟಿದ ಕರ್ಣನೆನಲಿಲ್ಲ, ಒಂದು ಬಾಂಧವರೆನಲಿಲ್ಲ. ಗುರುಗಳಾದ ದ್ರೋಣರೆನಲಿಲ್ಲ, ಪಿತಾಮಹರಾದ ಭೀಷ್ಮರಿರಲಿಲ್ಲ. ಎಲ್ಲರನ್ನು ರಣರಂಗದಲ್ಲಿ ಒಂದು ಬಿಟ್ಟಿವಲ್ಲ ಕೃಷ್ಣ. ನಮ್ಮ ಕಡೆಯವರು ಯಾರಾದರೂ ಬದುಕಿದ್ದಾರೋ ಅಥವಾ ಎಲ್ಲರೂ ಪ್ರಾಣ ಬಿಟ್ಟಿದ್ದಾರೋ ನೋಡಿ, ಅವತ್ತೇ ಹೇಳಿಬಿಟ್ಟ, ಇದು ಯಾರಿಗೂ ಶಾಶ್ವತವಾದ್ದಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಶ್ರೀಮಾನ್ ವಿಜಯ್ ಕುಮಾರ್ ಅವರು, ಶಾಂತಕುಮಾರ್, ಬರುವಾಗ ಏನು ತಂದೆ, ಹೋಗುವಾಗ ಏನು ಬರುವಾಗ ಏನು ಬದುಕು ಸಂತೆ ಅದರ